ಎಲ್ಲ ವೀಕ್ಷಕರು ಹೇಗಿದ್ದೀರಾ? ಬಿಗ್ ಬಾಸ್ ಅವರೊಂದು ಪ್ರೋಮೋ ಬಿಟ್ಟಿದ್ದಾರೆ. ಆಹಾ, ಕಣ್ಣೀರು ಉಕ್ಕಿ ಬರ್ತಾ ಉಂಟು. ಏನ್ ನಾಟಕ, ಏನ್ ದುಃಖ, ಏನು ಭಾವನೆ, ಏನ್ ಪ್ರೀತಿ, ಏನ್ ಕಷ್ಟ. ಆ ಈ 4 ದಿನಗಳಲ್ಲಿ ಇದ್ಯಾವುದು ನೆನಪಿಗೆ ಬರಲಿಲ್ಲ. ನಾವು ಹಂಗ್ ಮಾಡ್ಕೊಂಬಂದ್ವಿ, ಹಿಂಗ್ ಮಾಡ್ಕೊಂಬಂದ್ವಿ, ಎಲ್ಲ ಮಾಡ್ಕೊಂಬಂದ್ರಿ. ಒಳಗಡೆ ಬಂದು ಏನ್ ಮಾಡ್ತೀರಿ? ಬಂದಿರೋರಲ್ಲಿ ಒಂಚೂರು ಸಭ್ಯತೆ ಇಲ್ಲ, ಮಾನವೀಯತೆ, ಕನಿಕರ ಈ ಥರದೆಲ್ಲ ಇದೆ ಅಂತಾದ್ರೆ ಅದು ನನ್ಗೆ ಕಾಣಿಸಿರೋದು ಮೋಕ್ಷಿತಾ ಪೈ ಅವರಲ್ಲಿ ಮಾತ್ರ. ಅವರೊಂಚೂರು ಫ್ರೆಂಡ್ಲಿಯಾಗಿ ಬೆರೀತಾ ಇದ್ರು, ಅಹಂಕಾರದಿಂದಲ್ಲ, ಒಂಚೂರು ಮಾನವೀಯತೆ ದೃಷ್ಟಿಯಲ್ಲಿ ಯಾರನ್ನು ತುಳಿತಾ ಇದ್ದಾರೆ, ಈಗ ಬಂದವರು ಯಾರನ್ನು ತುಳಿತಾ ಇದ್ದಾರೆ ಅವ್ರ ಜೊತೆ ಬೆರೆಯೋದಾಗ್ಲಿ ಅದೆಲ್ಲ ಮಾಡ್ತಾ ಇದ್ರು. ನಿನ್ನೆ ದಿನ ಒಂಚೂರು ಫ್ರೆಂಡ್ಲಿ ಟಾಕ್ ಇತ್ತು. ಸೊ ಅದು ಸ್ಟಾರ್ಟ್ ಆಗಿದ್ದೆ ಮೋಕ್ಷಿತಾರವರಿಂದ. ಆನಂತರ ರಜತ್ ಸೇರಿಕೊಂಡ್ರು, ಮಂಜಣ್ಣ ಎಲ್ಲ ಇದ್ದಿದ್ದೆಲ್ಲ. ಈ 4 ದಿನ ಅವ್ರು ಆಡಿದ ಆಟ ಆರ್ಭಟಗಳೆಲ್ಲ ನೋಡಿದ್ದಾರೆ ಬಿಗ್ ಬಾಸ್. ಅವ್ರ ಕೈಯಿಂದ ಅವ್ರಿಗೆ ಬೇಕಾಗಿರೋದನ್ನ ಬಿಗ್ ಬಾಸ್ ತಗೊಂಡ್ರು. ಇನ್ನೇನ್ ಮಾಡ್ಬೇಕು? ಅವರನ್ನ ಈ ಬಂದಿರೋ ಬ್ಯಾಡ್ ಒಪಿನಿಯನ್ ಇದೆಯಲ್ಲ ಅದನ್ನ ಸರಿಪಡಿಸ್ಬೇಕು. ಸೊ ಸರಿಪಡಿಸ್ಬೇಕಂದ್ರೆ ಜನರು ಕಣ್ಣೀರಿಗೆ ಕರಗ್ತಾರ ಅನ್ನೋದು ಬಿಗ್ ಬಾಸ್ಗೆ ಗೊತ್ತು. ಅದಕ್ಕೋಸ್ಕರ ಇವತ್ತೊಂದು ವಿದಾಯ, 4 ದಿನದೊಂದು ವಿದಾಯ ಅಂತೆ. 4 ದಿನದಿಂದ ಸಾವಿನ ವಿದಾಯವ ಇವರದು. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋ ಮನೆನ ಸಾವಿನ ಮನೆ ತರ ಮಾಡಿ ಇವಾಗ ಇವರು ಹೋಗುವಾಗ ಕಣ್ಣೀರ್ ಹಾಕುದಂತೆ. ಆಕ್ಚುಲಿ ಕಣ್ಣೀರ್ ಹಾಕುದಲ್ಲ, ಇಲ್ಲಿಗೇನಾದ್ರೂ ಒಂದು ಚಾನ್ಸ್ ಕೊಡ್ಬೇಕು. ನಿನ್ನ ಮನಸ್ಸಿನ ಒಳಗಡೆ ಇರೋದನ್ನ ಮನ ಬಿಚ್ಚಿ ಮಾತಾಡಿ, ಏನ್ ಬೇಕಾದ್ರೂ ರೋಸ್ಟ್ ಮಾಡು ಅಂತ. ಅವಾಗ ಇವ್ರಿಗೆ ಬಂಡವಾಳ ಎಲ್ಲ ಗೊತ್ತಾಗ್ತಾ ಇತ್ತು. ಬನ್ನಿ ಆ ಪ್ರೊಮೋವನ್ನು ನೋಡ್ಕೊಂಡ್ ಬರೋಣ. ನಾವು ಸತ್ತು ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ, ಪ್ರೀತಿ ಕೊಡ್ತಾರೆ. ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಂಜಣ್ಣ ಅಂತಾರೆ. ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್. ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಈ ಶೋ. ನನಗೆ ಕರ್ಮಗಳನ್ನ ಕಳೆದಂತ ಜಾಗ ಇದೆ. ಬಿಗ್ ಬಾಸ್ ಯಾರಿಗೇನು ಕೊಟ್ಟಿದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೆ ಕೊಟ್ಟಿದೆ. ಸೀಸನ್ 11 ಬಂದಿಲ್ಲ ಅಂತಿದ್ರೆ ನನ್ನ ಲೈಫಲ್ಲಿ ಬಿಗ್ ಬಾಸ್ ಅಂಡ್ ಐ ಲವ್ ಯು ಸೋ ಮಚ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್, ನೋಡಿದಿರಲ್ಲ, ಪುನರ್ಜನ್ಮ ಅಂತೆ, ಸಾವಿನವರೆಗೂ ಮೆಮೊರಿ ಅಂತೆ, ಎಲ್ಲ ಇದೆ. ಬನ್ನಿ ಬನ್ನಿ ಹೊರಗಡೆ ಬನ್ನಿ. ನಿಮ್ಮ ಫೇಸ್ಬುಕ್ ಅಕೌಂಟು, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಒಂದ್ಸಲ ಓಪನ್ ಮಾಡಿ ನೋಡಿ. ನಿಮಗೆ ಪುನರ್ಜನ್ಮ ಅಲ್ಲ ಡಮಾರಾಗಿದೆ ಎಲ್ಲ. ಹೋಗೋದು ಬೇಕಿತ್ತ ಅನ್ನೋ ರೇಂಜ್ಗೆ ಮಾಡಿಬಿಟ್ಟಿದ್ದಾರೆ ಹೊರಗಡೆ. ಅವ್ರು ಬರೇ ಹೊರಗಡೆಯಿಂದ ಮಾಡಿರೋದಲ್ಲ, ನೀವು ಒಳಗಡೆ ಹೋಗಿ ಏನು ಕಡ್ದು ಗುಡ್ಡ ಹಾಕಿದ್ದೀರಾ ಅದರ ಪ್ರತಿಫಲ ಹೊರಗಡೆ ಸಿಗ್ತಾ ಇದೆ ಅಷ್ಟೇ. ಎಸ್, ಇದಿಷ್ಟು ಪ್ರೊಮೋದ ಬಗ್ಗೆ. ಆದರೆ ನಿನ್ನೆಯ ಆಟದ ಬಗ್ಗೆ, ಏನು ಆಟ ರೀ, ಏನು ಪಾಯಿಂಟ್ಸ್ ಕೊಟ್ಟರು, ಏನು ಕ್ಯಾಪ್ಟನ್ಸಿ ಟಾಸ್ಕು, ಎಲ್ಲ ವಿಚಿತ್ರವಾಗಿದೆ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಕ್ಯಾಪ್ಟನ್ ಆದವರೇ ಕ್ಯಾಪ್ಟನ್ ಆಗ್ಬೇಕಾ? ಇಂಥವರ ಮುಖವನ್ನೇ ನಾವು ನೋಡ್ಬೇಕಾ ಅನ್ನಿಸ್ಬಿಟ್ಟಿದೆ. ನಿನ್ನೆ ಮತ್ತೆ ಧನು ಕ್ಯಾಪ್ಟನ್. ಅಯ್ಯಪ್ಪ, ಮಾತಾಡೋದಿಲ್ಲ, ಸ್ಟ್ಯಾಂಡ್ ತಗೊಳ್ಳಲ್ಲ, ಒಂಚೂರು ಜೋರು ಧ್ವನಿಯಲ್ಲಿ ಮಾತಾಡಲ್ಲ, ಏನಿಲ್ಲ. ಮತ್ತೆ ನ್ಯೂಟ್ರಲ್ ಕ್ಯಾಪ್ಟನ್ಶಿಪ್. ಒಂಚೂರು ಖಡಕ್ ಬೇಕ್ರಿ ಕ್ಯಾಪ್ಟನ್ ಅಂದ್ರೆ, ಒಂಚೂರು ಖಡಕ್ ಬೇಕು. ಆ ಖಡಕ್ನೆಸ್ ಇಲ್ಲ ಇಲ್ಲಿ. ಇವಾಗ ನಿನ್ನೆ ಅಭಿಷೇಕ್ ಕೊಟ್ಟಿರೋ ಪಾಯಿಂಟ್ಸ್ ನಿಮ್ಗೆ ಒಪ್ಪಿಗೆ ಇದೆಯಾ? ನನಗಂತೂ ಒಪ್ಪಿಗೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋ ತುಂಬಾ ಜನ ಇದ್ದಾರೆ, ಆಯ್ತಾ? ಹಾಸ್ಪಿಟಾಲಿಟಿ ಅಂತ ಬರುವಾಗ ಬರೀ ಸ್ಪಂದನ ಮಾತ್ರ ಕೆಲಸ ಮಾಡುದಾ? ಕಾವ್ಯ ಕೆಲಸ ಮಾಡಿಲ್ವಾ? ಸರಿ, ಕಾವ್ಯನಿಂದಾಗಿ ಇಡೀ ಮನೆ ಕ್ಷಮೆ ಕೇಳಬೇಕು ಅಂತ ಆಯ್ತು, ಬಿಟ್ಟಾಕೋಣ. ರಕ್ಷಿತಾ ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ರು? ರಕ್ಷಿತಾ ಶೆಟ್ಟಿ ಕೆಲಸ ಅಂದ್ರೆ ಕೆಲಸನೇ ಇಟ್ಟು ಬರೋ ಗೆಸ್ಟ್ಗಳ ಜೊತೆ ಮಾತಾಡ್ಕೊಂಡು ಮನೇನ ಮತ್ತೆ ಜೀವಂತವಾಗಿಟ್ಟಿದ್ದಾರೆ, ಕೊಡ್ಬೋದಲ್ಲ. ಗಿಲ್ಲಿಯ ಅತಿರೇಕದ ವರ್ತನೆ ಅಂತ ಏನಿದೆ, ಎಂಟರ್ಟೈನ್ಮೆಂಟ್ ತಾನೆ. ಅದೇನು ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಮೇಂಟೈನ್ ಮಾಡಿದ್ರು ಗೊತ್ತಿಲ್ಲ. ಅವರ ಬ್ಯಾಡ್ ಲಕ್ ಅಲ್ಲ, ಅವ್ರು ಇರೋದಕ್ಕೂ ಅವ್ರಿಗಾಗೋದಕ್ಕೂ ಎರಡು ಒಂದೇ ಆಗೋದು ಗೊತ್ತಿಲ್ಲ. ಅಭಿಷೇಕ್ ಅವ್ರು ಏನು ಮೇಂಟೆನೆನ್ಸ್ ಮಾಡಿದ್ರು ಈ ವಾರ? ಕಿಚನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ, ಕರೆಕ್ಟ್, ಪರ್ಫೆಕ್ಟ್. ಯಾಕಂತ ಹೇಳಿದ್ರೆ ಅವರನ್ನು ಬಿಟ್ಟಿದ್ರೆ ಬೇರೆ ಯಾವುದು ಇಲ್ಲ ಅಲ್ಲಿ. ಅಷ್ಟು ದಿನಗಳ ಕಾಲ ಅಲ್ಲಿ ನಿಂತು ಪ್ರತಿಯೊಂದನ್ನು ಮಾಡಿಕೊಟ್ಟಿರೋದು ಕಿಚನ್ ಡಿಪಾರ್ಟ್ಮೆಂಟ್ ಅವರು, ಅವ್ರಿಗೆ ಕೊಡಲೇಬೇಕಿತ್ತು. ಆಲ್ ರೈಟ್. ಸ್ಪಂದನ್ಗಿಂತ ಕಂಪೇರ್ ಮಾಡಿದ್ರೆ ಬೇರೆ ಯಾರೂ ಇಲ್ವಾ? ರಕ್ಷಿತಾ ಶೆಟ್ಟಿ ಕೆಲಸನೇ ಮಾಡಿಲ್ವಾ? ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಂಡಿಲ್ವಾ? ಸ್ಪಂದನಗಿಂತ ಜಾಸ್ತಿ ಕಾಣಿಸ್ಕೊಂಡಿರೋದು ರಕ್ಷಿತಾ ಶೆಟ್ಟಿ. ಕೆಲಸನೂ ನೀಟಾಗಿ ಮಾಡಿದೆ. ಈ 1 ಗಂಟೆ 1.5 ಗಂಟೆಗೆಲ್ಲ ಮನೆ ನೋಡಿದ್ರಲ್ಲ, ಧ್ರುವನ್ ಜೊತೆ ಜಗಳ ಆಗಿರೋದಲ್ಲ. ಇಡೀ ಮನೆಯವ್ರು ತಿಂದಿರೋ ಪಾತ್ರೆ, ಗೆಸ್ಟ್ಗಳು ತಿಂದಿರೋ ಪಾತ್ರೆ, ಪಗಡೆ, ಕ್ಲೀನಿಂಗು ಎಲ್ಲನೂ ರಕ್ಷಿತಾ ಶೆಟ್ಟಿ ಮಾಲು ಮಾಡಿದ್ದಾರೆ. ಮಾಲು ಆದ್ರೆ ಸ್ವಲ್ಪ ಮಾತಾಡೋದು ಕಡಿಮೆ ಅಂತ ಇಟ್ಕೊಳ್ಳೋಣ. ರಕ್ಷಿತಾ ಶೆಟ್ಟಿ ಯಾವ್ದ್ರಲ್ಲಿ ಕಡಿಮೆ ಬಿದ್ದಿದ್ದಾರೆ? ಈ ವಾರದ ಪ್ರೊಮೋದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಇದ್ದಾರೆ. ಪ್ರೊಮೋದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಹೈಲೈಟ್ ಆಗಿದ್ದಾರೆ ಅಂತ ಅರ್ಥ. ಅವ್ರಿಗೇನು ಪಾಯಿಂಟ್ಸ್ 10 ಪಾಯಿಂಟ್ಸು 20 ಪಾಯಿಂಟ್ಸ್ ಏನೋ ಕೊಟ್ಟಿದ್ದಾರೆ ಅಭಿ. ಸ್ಪಂದನಿಗೆ 50 100. ಏನಪ್ಪ, ಏನು ಕತೆ ಇದು? ಏನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ? ನಮಗೆ ಬೇಕಾದವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಪಾಯಿಂಟ್ಸ್ ಕೊಟ್ಕೊಂಡು ಅದರಲ್ಲಿ ನಾನೇ 200 ಪಾಯಿಂಟ್ ಇಟ್ಕೊಂಡೋದಂತೆ.
ನಾನೇನು ಮಾಡಿದ್ದೀನಿ ಅಂತ 200 ಪಾಯಿಂಟ್ ಇಟ್ಕೋಬೇಕು ಅಭಿಷೇಕ್ ಅವರೇ. ನಾವೇನು ಮಾಡಿಲ್ಲ. ಆ ಕಡೆ ಗೆಸ್ಟ್ಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ, ಈ ಕಡೆ ಕೆಲಸದವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗಲೂ ನಾವು ನಿಂತಿಲ್ಲ. ಒಂದು ಸ್ಟ್ಯಾಂಡ್ ಅಂತ ಇದೆ. ಯಾರೋ ಗೆಸ್ಟ್ಗಳು ಬಂದು ನನಗೆ ಮ್ಯಾನೇಜರ್ನ ರೂಮನ್ನೇ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ ಆಗುತ್ತಾ? ಈಗ ಬಸ್ಸಲ್ಲಿ ಹೋಗೋನು ನನಗೆ ಡ್ರೈವರ್ ಸೀಟ್ ಬೇಕು ಅಂತ ಹೇಳಿದ್ರೆ ಹೆಂಗಾಗುತ್ತೆ? ಬಿಟ್ಕೊಡ್ತಾರ ಡ್ರೈವರು? ಇಲ್ಲ ಕಂಡಕ್ಟರ್ ಬಿಟ್ಕೊಡ್ತಾರ? ಗೆಸ್ಟ್ಗಳು ಬಂದರು, ಬಂದಾಗಲೇ ಕ್ಯಾಪ್ಟನ್ ರೂಮನ್ನು ಬಿಟ್ಕೊಟ್ರು. ಇದು ಎಲ್ಲಿ, ಯಾವ ರೆಸಾರ್ಟಲ್ಲಿ ಇದೆ, ಯಾವ VIP ಹೋಟೆಲಲ್ಲಿ ಸಿಗುತ್ತೆ ಇಂಥದ್ದೊಂದು ಟ್ರೀಟ್ಮೆಂಟು? ಇವ್ರಿಗೆ ಮಾತ್ರ ಇವರು ನಾನು ಎಲ್ಲವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ, ನನಗೆ 200 ಪಾಯಿಂಟ್ ಬೇಕು ಅಂದರೆ ನಾನು ಈ ವಾರ ಏನಾದರೂ ಕ್ಯಾಪ್ಟನ್ ಆದರೆ ಬರೋ ವಾರನೂ ಲಕ್ಕಿಂದನೇ ಸೇವ್ ಆಗ್ಬೋದಲ್ಲ ಅಂತ. ಅಲ್ಲಿ ಕಷ್ಟಪಟ್ಟು ರಾತ್ರಿ ಆಗಲು ದುಡ್ದಿದ್ದಾರೆ, ಅವ್ರಿಗೆ ಯಾವುದಿಲ್ಲ. ರಕ್ಷಿತಾ ಶೆಟ್ಟಿ ಈ ವಾರದಲ್ಲಿ ಯಾವ ವಿಚಾರದಲ್ಲಿ ನಿಂತಿದ್ದಾರೆ? ಎಲ್ಲ ವಿಚಾರದಲ್ಲೂ ಮುಂದೆ ಇದ್ರು. ಗಿಲ್ಲಿ ನಟ ಕೆಲವೊಂದು ಕಡೆ ರೋಸ್ಟ್ ಮಾಡುವಾಗ ಆ ಕಡೆ ಈ ಕಡೆ ಆಗಿರ್ಬೋದು. ಅದು ಬಿಟ್ಟರೆ ಗಿಲ್ಲಿ ನಟನ ಪರ್ಫಾರ್ಮೆನ್ಸು ಈ ವಾರದಲ್ಲಿ ಪೀಕ್ ಲೆವೆಲಲ್ಲಿ ಇದೆ. ಸ್ವಾಭಿಮಾನ ಅಂತ ಬರುವಾಗ ಗಿಲ್ಲಿ ನಟನಿಗೋಸ್ಕರ ನಿಂತಿದ್ದಾರೆ, ಬೇರೆ ಯಾರು ನಿಂತಿಲ್ಲ ಅಲ್ವಾ? ಇನ್ನು ಬಿಗ್ ಬಾಸ್ ಅವ್ರು ಏನು ಹೇಳ್ತಾರೆ, ಸಭ್ಯತೆಯ ಅಳತೆ ಮೀರದೆ ಗೆಸ್ಟ್ಗಳನ್ನು ರೋಸ್ಟ್ ಮಾಡಬೇಕು. ಒಂದೆರಡು ಪದ ಬಳಸಿದಾಗ ಸಭ್ಯತೆ ಮೀರಿತು. ಆಲ್ರೈಟ್ ಬಿಗ್ ಬಾಸ್, ನನ್ನದೊಂದು 2 ಕ್ವಶನ್ ಇದೆ. ಸಭ್ಯತೆ ಅನ್ನೋದಿದೆಯಲ್ಲ, ಗೆಸ್ಟ್ಗಳು ಬಂದು ಈಗ ನಾನೊಂದು ಗಡ್ಡ ಬಿಟ್ಟಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, ಅದು ನನಗೆ ಬೇಕು, ನನಗೊಂಥರ ಪ್ರೌಡು, ನಾನು ಗಡ್ಡ ಬಿಟ್ಟಿದ್ದೀನಪ್ಪ ಅಂತ. ಯಾವನೋ 3ನೇವನೊಬ್ಬ ಬಂದು ನನ್ನ ಗಡ್ಡಕ್ಕೆ ಮೆಷಿನ್ ಹಾಕ್ತಾನೆ ಅಂತ ಹೇಳಿದರೆ ಸಭ್ಯತೆನೇ ಇದು? ಏನು ಸಮಾಜಕ್ಕೆ ಏನು ನೀವು ಮೆಸೇಜ್ ಕೊಡ್ತಾ ಇದ್ದೀರಾ? ಈ 5 ಸ್ಟಾರ್ ಹೋಟೆಲ್ಗಳಲ್ಲಿ, ಇಲ್ಲ ಇನ್ಯಾವುದೋ ಹೋಟೆಲ್ಗಳಲ್ಲಿ ಗೆಸ್ಟ್ಗಳು ಬಂದು ಬಡ ಕಾರ್ಮಿಕರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು ಅವರು ಸಭ್ಯತೆ ಅಂತ ಹೇಳ್ಬಿಟ್ಟು ನಿಲ್ಬೇಕಾ? ಇದು ಸಮಾಜಕ್ಕೆ ನೀವು ಕೊಡ್ತಾ ಇರೋ ಸಂದೇಶನ ಶೋ ಮೂಲಕ? ಇನ್ನೊಂದೇನು, ಗಿಲ್ಲಿಗೆ ಹೆಣ್ಣಿನ ರೂಪವನ್ನು ಧರಿಸಿ ಫೋಟೋ ಶೂಟ್ ಮಾಡಿಸ್ಕೋತಾರೆ, ಇದು ಸಭ್ಯತೆನಾ? ಗಿಲ್ಲಿಯ ವ್ಯಕ್ತಿತ್ವಕ್ಕೆ ಏನು ಧಕ್ಕೆ ಉಂಟು ಮಾಡೋದಿಲ್ವಾ? ಗಿಲ್ಲಿಯ ಮನೆಯವರೆಲ್ಲ ನೋಡ್ತಾ ಇರ್ತಾರಲ್ಲ. ಗಿಲ್ಲಿ ಪಾಪ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಆ ಜಾಗದಲ್ಲಿ ಈಗ ರಘು ಸರ್ ನಿನ್ನೆ ಗಿಲ್ಲಿಗೆ ಹೆಣ್ಣಿನ ಕಾಸ್ಟ್ಯೂಮ್ ಹಾಕಿ ಹೋಗೋ ಬಂದು ಕೇಳ್ತಾರೆ, ಪರ್ಸ್ನಲ್ ಆಗಿ ನನಗಿದು ಓಕೆ ಇಲ್ಲ, ಗಿಲ್ಲಿ ನಿಂಗಿದು ಓಕೆನಾ ಅಂತ. ಇಂಥ ಒಂದು ಫ್ರೆಂಡ್ಶಿಪ್ ಬೇಕು. ಬೇರೆಲ್ಲ ಓಕೆ, ಇದು ಅವನ ಅಸ್ತಿತ್ವವನ್ನೇ ಅಲ್ಲಾಡಿಸುವಂಥದ್ದು, ಇನ್ಯಾವುದೋ ಒಂದು ರೂಪದಲ್ಲಿ ಕೆಳಗಡೆ ಹಾಕುವಂಥ ಪ್ರಯತ್ನ ಇದು. ಅದು ರಘು ಸರ್ಗೆ ಗೊತ್ತಾಗಿದೆ, ಅದಕ್ಕೆ ರಘು ಸರ್ ಬಂದು ಕೇಳಿರೋದು, ಗಿಲ್ಲಿ ನಿಂಗಿದು ಓಕೆನಾ? ಪಾಪ ಗಿಲ್ಲಿ ಓಕೆ ಅಲ್ಲ ಅಂತ ಹೇಳಿಲ್ಲ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಕೆಳಗಡೆ ನೀರು ಚೆಲ್ಲಿದ್ರು, ಟೇಬಲಲ್ಲಿ ಹಾಲು ಚೆಲ್ಲಿದ್ರು, ಇನ್ನೇನೋ ಮಾಡಿಸಿದ್ರು. ಸ್ವಾರಿ ಅಂತ ಹೋಗಿ ಕೇಳುವಾಗ ಡೈಲಾಗ್ಗಳನ್ನು ಹೊಡೆದ್ರು. ಗಿಲ್ಲಿ ಸೈಲೆಂಟ್ ಆಗಿದ್ರು. ಯಾಕಿದ್ರು? ಬಿಗ್ ಬಾಸ್ ಮಿಡ್ಲಲ್ಲಿ ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ಸೈಲೆಂಟ್ ಆಗಿದ್ರು. ಒಂದು ಸಲ ಬಿಗ್ ಬಾಸ್ ಹಾಕಿರೋ ಆ ಚೈನ್ ಇದೆಯಲ್ಲ, ಅದನ್ನು ಒಂದ್ಸಲ ಫ್ರೀ ಮಾಡಿ ನೋಡಿ. ಗಿಲ್ಲಿ ಏನು, ರೋಸ್ಟಿಂಗ್ ಲೆವೆಲ್ ಏನು, ಎಲ್ಲ ಅರ್ಥ ಆಗುತ್ತೆ. ಬಹುಶಃ ಅರ್ಥ ಆಗುತ್ತಲ್ಲ, ಅವ್ರಿಗೆಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಗಿರೋದಕ್ಕೆ ಬಿಗ್ ಬಾಸ್ ಅನ್ನ ಮಿಡ್ಲಲ್ಲಿ ಕರೆದಿರೋದು ಅವರು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ರದ್ದು ಹುಚ್ಚರಾಗ್ಬಿಡ್ತಿದ್ರೇನೋ ಗಿಲ್ಲಿ ಕೊಡೋ ಕಾಟ. ಆದರೆ ಬಿಗ್ ಬಾಸ್ ಇದು ವಿತಂಡವಾದ ಇದೆಯಲ್ಲ, ಗೆಸ್ಟ್ಗಳಿಗೆ ಮರ್ಯಾದೆ, ಗೆಸ್ಟ್ಗಳಿಗೆ ಅಸ್ತಿತ್ವ, ಗೆಸ್ಟ್ಗಳ ಸ್ವಾಭಿಮಾನ, ಇಲ್ಲ ಇನ್ನೇನೋ ಮಣ್ಣಂಗಟ್ಟಿ. ಅದೇ ಅಲ್ಲಿ ಸ್ಪರ್ಧಿಗಳು ಹೋಗಿದ್ದಾರಲ್ಲ, ಅವ್ರೇನು 3 ಬಿಟ್ಟು ಹೋಗಿಲ್ಲಲ್ಲ, ಅವ್ರಿಗೂ ಸ್ವಾಭಿಮಾನ ಅಸ್ತಿತ್ವ ಅಂತ ಇದೆ. ಬಂದ ಗೆಸ್ಟ್ಗಳು ಎಲ್ಲ ಮೀರಿ ವರ್ತಿಸುವಾಗ ನಡುವಲ್ಲಿ ಬರಬೇಕಾಗಿರೋದು ಬಿಗ್ ಬಾಸಿನ ಕರ್ತವ್ಯ. ಅದು ಬಿಗ್ ಬಾಸಿಗೆ ಗೊತ್ತಿಲ್ಲ ಅನ್ಸುತ್ತೆ. ಬಹುಶಃ ಗಿಲ್ಲಿ ಎಲ್ಲವನ್ನು ಸ್ಪೋರ್ಟಿವ್ ಆಗಿ ತಗೋತಾರೆ, ಅದಕ್ಕೋಸ್ಕರ ಬಿಗ್ ಬಾಸ್ ಮೌನವಾಗಿದ್ದಾರೆ. ಅದೇ ಗಿಲ್ಲಿ ಏನಾದರೂ ತಿರುಗಿ ಕಾಮಿಡಿ ಮಾಡಿದರೆ ರಜತಿಗೆ ಇನ್ನೇನೋ ಉರಿದು ಬೀಳುತ್ತೆ, ಮಂಜಣ್ಣನಿಗೆ ಇನ್ನೇನೋ ನೆನಪಾಗುತ್ತೆ. ಅದೇ ಮಂಜಣ್ಣ, ಅದೇ ರಜತ್ತು ಗಿಲ್ಲಿಯನ್ನ ಅಷ್ಟು ಹೀನಾಯವಾಗಿ ನಡೆಸ್ಕೊಳ್ಳುವಾಗ ಎಲ್ಲರೂ ನಗ್ಬೇಕಾ? ಅಷ್ಟೆಲ್ಲ ಎಗರಾಡಿದ್ರಲ್ಲ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳುವಾಗ 4 ಜನನು ಬಂದು ನಿಂತ್ಕೊಳ್ಳೋದು ಅದೇ ಗಿಲ್ಲಿ ನಟನ ಮುಂದೆ. ಅವನನ್ನು ಕೆಳಗಡೆ ಹಾಕಿ ಅವನನ್ನು ತಮಾಷೆ ಮಾಡಿ ನಗೋದು. ಇವ್ರದೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಗೊತ್ತಾ? ಯಾವುದೋ ಒಬ್ಬ ಪಾಪದವನು ಇರ್ತಾನೆ, ಅವನನ್ನು ಕೆಳಗಡೆ ಹಾಕಿ ನಾವು ಹೆಂಗ್ ಬೇಕಾದ್ರೂ ಕಾಲೆಲ್ದು ಅವನನ್ನು ತಮಾಷೆ ಮಾಡ್ಬೋದು. ಅದೇ ಅವನೇನಾದ್ರೂ ತಿರುಗಿ ಮಾತಾಡಿದ್ರೆ ನಮ್ಮ ಅಹಮ್ಮಿಗೆ ಪೆಟ್ಟು ಬೀಳೋದು. ನಾವೇನೋ ದೊಡ್ಡವರು. ಕಳೆದ ಸೀಸನ್ನಲ್ಲಿ ಏನೋ ಕಡ್ದು ಗುಡ್ಡೆ ಹಾಕಿದಾರಲ್ಲ, ಕಳೆದ ಸೀಸನಲ್ಲಿ ವೈಲ್ಡ್ ಕಾರ್ಡಲ್ಲಿ ಬಂದು ಕಡ್ದು ಗುಡ್ಡೆ ಹಾಕಿ ಕಪ್ ತಗೊಂಡೋಗ ಹನುಮಂತ ಇದ್ದಾರಲ್ಲ, ಅವರು ನೀಟಾಗಿ ಒಂದು ಕಡೆ ಬದುಕ್ತಾ ಇದ್ದಾರೆ. ಅವ್ರೇನಾದ್ರು ಬಂದಿದ್ರೆ ಮನೆ ಈ ಥರ ಇರ್ತಿರ್ಲಿಲ್ಲ, ಇನ್ನೊಂದು ಲೆವೆಲಲ್ಲಿ ಇರ್ತಿತ್ತು ಎಂಟರ್ಟೈನ್ಮೆಂಟ್ ಎಲ್ಲ. ಮಂಜಣ್ಣ ಏನೋ ದೊಡ್ಡದಾಗಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಇವಾಗ ರಿವೀಲ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ಬಂದು ಗೌತಮಿ ಜೊತೆ ಇವ್ರ ಜೊತೆ ಎಲ್ಲ ಇದ್ದಿದ್ದಕ್ಕೆ ನೀನು ಸ್ಟ್ಯಾಂಡ್ ನೀನು ತಗೊಳ್ಳಲ್ಲ ಅಂತೆಲ್ಲ ಬೈದಿರೋದು. ಸೀಸನ್ ಪೂರ್ತಿ ಹಿಂಗೆ ಮಾಡಿರೋದು, ಏನು ಮಾಡಿಲ್ಲ, ಏನು ಕಡ್ದು ಗುಡ್ಡೆ ಹಾಕಿಲ್ಲ. ಇವಾಗ ಮಾತ್ರ ಹೊಸ ಸ್ಪರ್ಧಿಗಳ ಮುಂದೆ ನಾನು ಹಂಗೆ ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ ಅಂತ.
ರಜತಿಗೆ ಒಂದ್ಸಲ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದಾರೆ, ನೇರವಾಗಿ ಬಾಗಿಲು ಓಪನ್ ಆಗುತ್ತೆ ಅಂತ. ಆ ಥರ ಗಿಲ್ಲಿ ನಟ ಮಾಡಿಲ್ಲ ರೀ. ಗಿಲ್ಲಿ ನಟ ಇವತ್ತಿನವರೆಗೂ ಬಂದಿರೋದು ಅವನ ಸ್ವಂತ ಪ್ರತಿಭೆಯಿಂದ. ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ. ಅವನು ಇನ್ನೊಬ್ಬರನ್ನ ಇಟ್ಕೊಂಡು ಕಂಟೆಂಟ್ ಮಾಡ್ತಾ ಇಲ್ಲ, ಅವನ ಮಾತುಗಳಿಂದ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇದೆ. ನಿನ್ನೆ ಧನು ಹೇಳ್ತಾ ಇದ್ದಲ್ಲ, ನಾನು ಇಲ್ಲಿವರೆಗೂ ಗಿಲ್ಲಿನೇ ಇರಿಟೇಟ್ ಅಂತ ಅನ್ಕೊಂಡಿದ್ದೆ, ಆದರೆ ನೀವೆಲ್ಲ ಬಂದು ಅವನಿಗೆ ಹಿಂಸೆ ಕೊಡುವಾಗ ನಮ್ಗೆ ಅನಿಸಿಲ್ಲ. ಒಬ್ಬರ ವ್ಯಾಲ್ಯೂ ಅರ್ಥ ಆಗೋದೇ ಹಂಗೆ. ಫಸ್ಟ್ ಹಾಫ್ ಅಲ್ಲಿ ಇದ್ದ ಗಿಲ್ಲಿಗೂ ಸೆಕೆಂಡ್ ಹಾಫ್ ಅಲ್ಲಿ ಇದ್ದ ಗಿಲ್ಲಿಗೆ ಎಷ್ಟು ವ್ಯತ್ಯಾಸ ಇತ್ತು ಅದು ಅವರು ಹೊರಗಡೆ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ. ಯಾರಿಗೆ ಹೋದ ಗೆಸ್ಟ್ಗಳಿದಾರಲ್ಲ, ಅದು ಎಷ್ಟು ಅವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ. ಅದರಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ಖುಷಿ ಆಯಿತು. ಏನೇ ವೈರತ್ವ ಇರಲಿ, ಏನೇ ಕಾಂಪಿಟೇಷನ್ ಇರಲಿ, ಗಿಲ್ಲಿ ನಿಂಗೆ ಏನಾದರೂ ಬೇಕಿದ್ರೆ ಕರಿ, ನಾನು ಬರ್ತೀನಿ ಅಂದ್ರಲ್ಲ, ಅದವರ ಒಳ್ಳೆತನ. ಧ್ರುವಂತಿದ್ದು ಕ್ಯಾರೆಕ್ಟರ್ ಬದಲಾಗೇ ಇಲ್ಲ. ಈ ಸಲ ಗೆಸ್ಟ್ಗಳನ್ನು ಮನವೊಲಿಸುವ ಪ್ರಯತ್ನ ಪಟ್ಟರು. ಅವ್ರಿಗೆ ಕೊಟ್ಟಿದ್ದು ಸರಿಯಾಗಿಲ್ಲ, ಇವ್ರಿಗೆ ಕೊಟ್ಟಿದ್ದು ಸರಿಯಾಗಿಲ್ಲ. ಕಿಚನ್ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ, ಅವ್ರಿಗಿಂತ ಇವ್ರು ಚೆನ್ನಾಗಿ ಮಾಡಿದಾರಂತೆ. ಅಯ್ಯೋ, ಕಿಚನ್ ಡಿಪಾರ್ಟ್ಮೆಂಟ್ ಅವರು ಕೈ ಕಾಲು ಬಿದ್ದು ಕೆಲಸ ಮಾಡಿರೋದಕ್ಕೆ ಅಷ್ಟು ಜನ ತಿಂದಿದ್ದಾರೆ. ಸೊ ಈ ವಾರ ನನಗೆ ಗೊತ್ತಿರೋ ಪ್ರಕಾರ ಕಳಪೆಗೆ ಹೋಗ್ಬೇಕಾಗಿದ್ದು ಅಭಿಷೇಕ್ ಅವರು. ಬಟ್ ಎಲ್ಲಾದರೂ ಗೆಸ್ಟ್ಗಳಿಗೆ ಈ ಅಧಿಕಾರ ಕೊಟ್ಟರೆ ಅವ್ರು ಗಿಲ್ಲಿಯನ್ನು ಕಳಿಸ್ತಾರೆ. ಹೌದಾಯ್ತಾ? ನಿಮ್ಮ ಪ್ರಕಾರ ಯಾರು ಕಳಪೆಗೆ ಹೋಗ್ಬೇಕು? ಕಮೆಂಟ್ ಮಾಡಿ.